ಇಂದಿನ ಸ್ಥಿತಿಗತಿಗಳಲ್ಲಿ ಪೊಲೀಸರಿಗೆ ನಮ್ಮ ಕುಟುಂಬದ ಪರಿವೆಯೂ ಇರದಂತೆ ಕರ್ತವ್ಯ ನಿರ್ವಹಿಸುವ ಹೊಣೆ ಹೊತ್ತು ಬದುಕುತ್ತಿರುವುದು ವಿಪರ್ಯಾಸ. ಆದರೂ ಕೂಡ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆ ಅಂತಂದರೆ ಕಾರಣ ಜನಹಿತ ರಕ್ಷಣೆಗೋಸ್ಕರವೇ ರಕ್ಷಕರು ನಾವಿರುವಂಥದ್ದು ಅನ್ನೋಂಥದ್ದನ್ನು ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ತಮ್ಮ ಕರ್ತವ್ಯವನ್ನು ಗಮನದಲ್ಲಿಟ್ಕೊಂಡು ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿಯೂ ಕೂಡ ಸಮಯ ಉಳಿತಾಯದೊಂದಿಗೆ ದಲಿತ ಕುಟುಂಬಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ದಲಿತ ಮುಖಂಡರ ಸಭೆಯನ್ನು ಪ್ರತಿ ತಿಂಗಳು 2ನೇ ಭಾನುವಾರ ಮಾಡುವುದು, ಒಂದು ಅರ್ಧ ಗಂಟೆ ಚರ್ಚೆಯಲ್ಲಿ ಭಾಗವಹಿಸುತ್ತಾ ಬರುವುದು ತಮ್ಮ ಕರ್ತವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂದರೆ ಉತ್ಪ್ರೇಕ್ಷೆ ಆಗಲಾರದು. ಈ ಸಾಲಿನಲ್ಲಿ ಬಂದು ನಿಲ್ಲುವ ಹೆಸರೇ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಯುತ ಅನಿಲ್ರವರು. ಹಾಗೆ ರಾಜಣ್ಣ ಅವರು ಉಪಠಾಣಾಧಿಕಾರಿಗಳು. ಇವರು ಕೂಡ ಮತ್ತು ಅವರ ಸಿಬ್ಬಂದಿಯವರೊಡಗೂಡಿ ದಲಿತ ಕುಂದುಕೊರತೆಗಳ ಬಗ್ಗೆ ಒಂದಷ್ಟು ಸಭೆ ನಡೆಸಿ ಚರ್ಚಿಸಿದರು. ಪ್ರತಿ ತಿಂಗಳು ಮಾಸಿಕ 2ನೇ ಭಾನುವಾರದಂದು ಈ ಒಂದು ಚರ್ಚಾ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ದಲಿತರ ಕುಂದುಕೊರತೆಗಳ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಿ ಅವರ ಅಮೂಲ್ಯ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಳ್ತಾರೆ. ಸಾಮಾಜಿಕ ಸೌಲಭ್ಯಗಳೊಡಗೂಡಿ ಹಾಗೆ ಸಾಮಾಜಿಕ ಜವಾಬ್ದಾರಿ ಅರಿವು ಮತ್ತು ಸೌಹಾರ್ದಯುತ ಒಂದು ಕಾರ್ಯಕ್ರಮ ಎಲ್ಲವನ್ನು ಅಚ್ಚುಕಟ್ಟಾಗಿ ಅವ್ರ ಹತ್ರ ಒಂದು ಸಮಸ್ಯೆಗಳನ್ನು ತಿಳಿತಾ ಆ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾ ಜೊತೆಗೆ ಸಮಾಜದೊಟ್ಟಿಗಿನ ಅವರ ಜವಾಬ್ದಾರಿಯನ್ನು ಕೂಡ ಅವರು ತಿಳಿಸ್ಕೊಡ್ತಾ ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೋಡಿ, ಈ ದಲಿತ ಮುಖಂಡರುಗಳಾದಂಥ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳು ಯಾರಪ್ಪ ಅಂದರೆ ಲಕ್ಕಪ್ಪ ಅವರು, ಗೋವಿಂದಪ್ಪ ಅವರು, ವಿ ನಾರಾಯಣ ಸ್ವಾಮಿರವರು, ದೊಡ್ಡಬಿದರಕಲ್ಲು ರಾಮು ಅವರು ಸೋಲಾರು. ಹಾಗೆ ಇವರು ಭ್ರಷ್ಟರ ಬೇಟೆ ವರದಿಗಾರರು ಹಾಗೆ ರಾಜಕೀಯ ನಾಯಕರು, ಸಹ ಸಂಪಾದಕರು ಹೌದು. ನೋಡಿ, ಇವರೊಟ್ಟಿಗೆ ತಿಪ್ಪೇನಹಳ್ಳಿ ಆನಂದ್ ಅವರು ಹಾಗೂ ಇನ್ನೂ ಹಲವಾರು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದರು. ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತು. ಇಂತಹ ಕಾರ್ಯಕ್ರಮಗಳನ್ನು ಸದಾ ನಡೆಸ್ತಾ ಇರಬೇಕು, ಸದಾ ನಡೀತಿರಬೇಕು. ಇದೆಲ್ಲ ಒಂದು ಉಜ್ವಲವಾದಂಥ ಭವಿಷ್ಯ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮಗಳು. ಯಾಕೆ ಅಂತಂದರೆ ಹಲವಾರು ಜನಕ್ಕೆ ತಮ್ಮ ಸಾಮಾಜಿಕ ಜವಾಬ್ದಾರಿಗಳ ಅರಿವೇ ಇರೋದಿಲ್ಲ. ಇದರೊಟ್ಟಿಗೆ ಅದರ ಮೌಲ್ಯಗಳನ್ನು ಕೂಡ ಎತ್ತಿ ಹಿಡಿಯುವಂತಕ್ಕಂಥ ಒಂದು ಧೈರ್ಯ ಕೂಡ ಇರೋದಿಲ್ಲ. ಇದೆಲ್ಲದಕ್ಕೂ ಸ್ಫೂರ್ತಿಯಾಗಿ ಇಂಥ ಕಾರ್ಯಕ್ರಮಗಳು ನಿಲ್ತವೆ. ಹಾಗೆ ಇಂಥ ಅಧಿಕಾರಿಗಳು ಕೂಡ ನಿಲ್ತಾರೆ. ಇಂಥ ಅಧಿಕಾರಿಗಳು ಇರೋದ್ರಿಂದ ಎಷ್ಟೋ ದಲಿತರ ಹಾಗೂ ಬಡ ಕುಟುಂಬಗಳ ಒಂದು ಸಮಸ್ಯೆ ನಿವಾರಣೆ ಆಗ್ತಾ ಬರ್ತಾಯಿದೆ ಅಂತ ಹೇಳ್ಬೋದು. ಹಾಗೆ ಪೀಣ್ಯ ಸುತ್ತಮುತ್ತಲು ಕೇವಲ ದಲಿತರಿಗಷ್ಟೇ ಅಲ್ಲದೆ ಅಲ್ಲಿ ಹಲವಾರು ಕುಟುಂಬಗಳು, ಹಲವಾರು ಧರ್ಮದ ಎಲ್ಲ ರೀತಿಯ ಕಾರ್ಮಿಕರು, ಅಲ್ಲಿ ಕೂಲಿ ಕಾರ್ಮಿಕರು ಯಥೇಚ್ಛ. ಪೀಣ್ಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೂಲಿ ಕಾರ್ಮಿಕರೇ ಯಥೇಚ್ಛ. ಇಂಥ ಎಲ್ಲ ಕೂಲಿ ಕಾರ್ಮಿಕರು ಹಾಗೂ ದಲಿತ ಕುಟುಂಬಗಳಿಗೆ ರಕ್ಷಣೆಯಾಗಿ ನಿಂತಿರುವಂಥದ್ದು. ಇದರೊಟ್ಟಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಕಾರ್ಯಕ್ಷಮತೆ ತೋರಿಸ್ತಾ ಇರುವಂಥ ಈ ಠಾಣಾಧಿಕಾರಿಯಾದಂಥ ಅನಿಲ್ ಅವರು ಹಾಗೂ ಅವರ ತಂಡಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಇಂಥ ನಿಷ್ಠಾವಂತ ಅಧಿಕಾರಿಗಳು ಬೆಳಗಲಿ. ಹಾಗೆ ಸಮಾಜದ ತುಂಬೆಲ್ಲ ಇರುವಂಥ ಬೇಡವಾದಂಥ ಕಳೆಗಳನ್ನು ಕೀಳಲಿ.
ಶ್ರೀಯುತರ ಕಾರ್ಯವೈಖರಿ ಮತ್ತಷ್ಟು ಬೆಳೆಯಲಿ ಅಂತ ಹಾರೈಸುತ್ತಾ ನೋಡಿ, ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.